ಈಗ ಸೀನಿಯರ್ಸ್ ಭಾಳಷ್ಟು ಜನ ಫೇಲ್ ಆಗ್ತಿದ್ದಾರೆ ಅದರ್ ಟೀಮ್ಸಲ್ಲಿ. ಆದರೆ ವಿರಾಟ್ ಕೊಹ್ಲಿ ಟಾಪಲ್ಲ ಇದ್ದಾರೆ. ಆಲ್ಮೋಸ್ಟ್ ಆರೆಂಜ್ ಕ್ಯಾಪ್ ಅವ್ರ ಹತ್ರನೇ ಇರ್ತಾ ಇತ್ತು. ಎಲ್ಲೋ ಒಂದೆರಡು ಬಾರಿ ಆಚೆ ಈಚೆ ಆಗ್ತದೆ. ಇವಾಗ ಜಸ್ಟ್ ಮಿಸ್ ಆಗಿದೆ. ನೆಕ್ಸ್ಟ್ ಮ್ಯಾಚಲ್ಲಿ ಬರ್ಬೋದು. ಟಾಪಲ್ಲಿದ್ದಾರೆ. ಇದು ಒಂದು. ಇನ್ನೊಂದು, ಅವರು ನೀವು ಹೇಳ್ದಂಗೆ ಪ್ರೆಷರನ್ನೆಲ್ಲ ಅವ್ರ ಭುಜದ ಮೇಲೆ ಇಟ್ಕೊಂಡು ವಿಕೆಟನ್ನು ಬಿಟ್ಕೊಡಲ್ಲ. ಈವನ್ ಡೆಲ್ಲಿ ಜೊತೆಗಿನ ಮ್ಯಾಚಲ್ಲಿ ವಿಕೆಟ್ ಹೋಯ್ತು, ಕೃಣಾಲ್ ಬಂದು ಹೊಡೆದಿರ್ಬೋದು, ಆದ್ರೆ ಕೃಣಾಲ್ಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದು ವಿರಾಟ್ ಕೊಹ್ಲಿ. ಅಲ್ಲ, ಖಂಡಿತ ಯಾಕೆ ಅಂತ ಹೇಳಿದ್ರೆ ಆಪೋಸಿಟ್ ಅಲ್ಲಿ ಒಬ್ರು ವಿಕೆಟ್ ಸ್ಟಾಪ್ ಮಾಡೋರಿದ್ರೆ ಇನ್ನೊಬ್ಬರಿಗೆ ತುಂಬಾ ಈಸಿ ಅನ್ಸುತ್ತೆ ಆಡೋದಕ್ಕೆ. ಒಳ್ಳೆ ಪ್ಲೇಯರ್ ಜೊತೆ ಆಪೋಸಿಟ್ ಅಲ್ಲಿ ಆರಾಮಾಗೆ ಮೈ ಫ್ರೀ ಬಿಟ್ಕೊಂಡು ಆಡ್ತಾರೆ, ಅಷ್ಟು ಪ್ರೆಷರ್ ತಗೊಂಡು ಆಡಲ್ಲ. ಡೆಫಿನೆಟ್ಲಿ. ಮತ್ತೆ ಎಲ್ಲಾ ಟೈಮಲ್ಲೂ ಹೊಡೆಯೋರು ಮಾತ್ರ ಆಟಗಾರರಲ್ಲ. ಯಾವ ಸಮಯದಲ್ಲಿ ಹೊಡಿಬೇಕು ಹ್ಯಾಂಡ್ಲ್ ಮಾಡ್ಕೊಂಡು ಆಡೋರು ತುಂಬಾ ಇಂಪಾರ್ಟೆಂಟ್. ಇಲ್ಲಿವರೆಗೂ ವಿರಾಟ್ ಕೊಹ್ಲಿ ಅವ್ರಂತ ಅಗ್ರೆಸಿವ್ ಆಡಿಲ್ಲ ಅನ್ನೋದಿರೋ ಬಿಟ್ರೆ, ಆದ್ರೆ ಅವ್ರ ಅಗ್ರೆಸಿವ್ ಆಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಯಾವ ಆಡಿದರೆ. ಮೊನ್ನೆ 200 ಸ್ಟ್ರೈಕ್ ರೇಟ್ ಎಲ್ಲ ಔಟ್ ಆಗಿದ್ದು ಚೆನ್ನೈ ಜೊತೆಗೆ. ಅವರಿಗೆ ಸಿಚುವೇಶನ್ ಗೊತ್ತು. ನನಗೆ 10 ಬಾಲ್ಗೆ 40 ಹೊಡೆಯೋದು ಗೊತ್ತು, ಅದೇ 40ನ್ನ 50 ಬಾಲ್ ಹೊಡೆಯೋದು ಗೊತ್ತು. ಸಿಚುವೇಶನ್ ನೋಡಿ ಹ್ಯಾಂಡಲ್ ಮಾಡಿ ಹೊಡಿತಾರೆ. ಅದು ತುಂಬಾ ಇಂಪಾರ್ಟೆಂಟ್. ಒಬ್ಬ ಕ್ರಿಕೆಟರ್ ಇತ್ತೀಚೆಗೆ ನೀವು ನೋಡಿದಿರಲ್ಲ, ಬರ್ತಾರೆ ಎಲ್ಲ ಯಂಗ್ಸ್ಟರ್ಸು ಬರ್ತಾರೆ. ಕನ್ಸಿಸ್ಟೆನ್ಸಿ ತೋರಿಸಿರೋಂಥ ಪ್ಲೇಯರ್ ಯಾರು ಅಲ್ವಾ? ಸೀಸನ್ಗಳಲ್ಲೂ ಟಾಪ್ ಕ್ರಿಕೆಟರ್ ಎಲ್ಲರೂ ಆಗಕ್ಕಾಗಲ್ಲ. ಆ ಹೆಸರು ಚೇಸ್ ಮಾಸ್ಟರ್ ಅಂತ ಬಂದಿರೋದು ಅಷ್ಟು ಈಸಿ ಅಲ್ಲ. ಅವ್ರು ಅಷ್ಟು ಚೇಸ್ ಮಾಡಿರೋದಕ್ಕೇನೆ, ಅಷ್ಟೆಲ್ಲ ಗೆಲ್ಸಿರೋದಕ್ಕೇನೆ ಇವತ್ತು ವಿರಾಟ್ ಕೊಹ್ಲಿ ಚೇಸ್ ಮಾಸ್ಟರ್ ಅಂತ ಬಂದಿರೋದು. ಹಂಗಾಗಿ ಆ ಥರದ ಪ್ಲೇಯರ್ ನಮಗೆ ತುಂಬಾ ಇಡೀ ಎಂಟೈರ್ 8 ಟೀಮ್ಗಳಿಗಿಂತ ನಮ್ಮ ಟೀಮಲ್ಲಿರೋದು ತುಂಬಾ ಅಡ್ವಾಂಟೇಜ್ ನಮಗೆ. ಸೊ ಸೀಸನ್ 18 ವಿರಾಟ್ ಕೊಹ್ಲಿ ನಂಬರ್. ಸೊ ವಿರಾಟ್ ಕೊಹ್ಲಿ ಆಗುತ್ತೆ ಕಪ್. ವಿರಾಟ್ ಕೊಹ್ಲಿ ಹತ್ರ ಇರುತ್ತೆ.